ನೋಡಿ ಈಗ ನಾವು ಹುಡುಗರು ಈಜಾಡೋದೆಲ್ಲ ನಿಮಗೆ ತೋರಿಸಿದೆ. ಬಟ್ ಏನಂತಂದ್ರೆ ಆ ಥರ ಯಾರು ಆಡಕ್ಕೆ ಹೋಗ್ಬೇಡ್ರಿ. ನೀರಿಂದು ಭಾಳ ಇಲ್ಲಿ ವೇಗದ ತೀವ್ರತೆನೂ ಭಾಳ ಐತೆ. ಆಮೇಲೆ ನಿಮಗೆ ಒಂದು ಜೀವಕ್ಕೆ ಕುತ್ತು ಬರೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ನಿಮ್ಮನ್ನೇ ನಂಬಿರ್ತಕ್ಕಂಥ ಒಂದು ಫ್ಯಾಮಿಲಿ ಇರುತ್ತೆ. ಮನೆಯಲ್ಲಿ ಅಪ್ಪಾಜಿ, ಅಮ್ಮ, ತಂಗಿ ಇಲ್ಲ ಅಕ್ಕ ಇರ್ತಾರೆ. ಮತ್ತು ನಿಮ್ಮ ಅಣ್ಣ ಆಗಲಿ, ತಮ್ಮ ಸಂಬಂಧಿಕರು ಇರ್ತಾರೆ. ನಿಮ್ಮ ಪ್ರೀತರುಗಳು ಇರ್ತಾರೆ ಪ್ರತಿಯೊಬ್ಬರು. ಈ ಥರ ಜೀವಕ್ಕೇನೋ ಅಪಾಯ ಆಗದೆ ಇದ್ರೆ ಸಾಕು. ಬಟ್ ಆ ಥರ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಟ್ಟು ಚಿಕ್ಕ ಮಕ್ಕಳು ಮನೆಗೆ ಕೇಳದೆ ಬಂದು ಈ ಥರ ಎಲ್ಲ ಇಲ್ಲಿ ಡೈ ಹೊಡೆಯೋದೆಲ್ಲ ಮಾಡ್ತಾರೆ. ನಿಮ್ಮ ಜೀವಕ್ಕೆ ಯಾವುದೇ ರೀತಿಯಾದಂಥ ಕುತ್ತನ್ನು ತಂದ್ಕೋಬೇಡಿ ಅಂತ ನಾನು ವಿನಂತಿ ಮಾಡ್ಕೊತೀನಿ ನಿಮ್ಮ ಹತ್ರ. ಧನ್ಯವಾದ. ನೋಡಿರಿ ಆ ಹುಡುಗರು ಅಲ್ಲಿ ಹೋಗ್ತಿದ್ದಾರೆ. ನೀರಿನ ಸೌಂಡ್ ಭಾಳ ಇದೆ. ಏನಂದರೆ ಆ ಹುಡುಗರು ಹೋಗೋ ಥರನೇ ನಾನು ಹೋಗೋದು ಮತ್ತೆ ನೆಕ್ಸ್ಟ್ ಅಲ್ಲಿ ಮುಂದ್ಗಡೆ ನಿಮ್ಗೆ ತೋರಿಸ್ತೀನಿ. ನೋಡಿರಿ ಸರ್, ಇದು ಬಂಡೆ ಕಲ್ಲಿನ ನಡುವೆ ಇದು ಹರಿಯುತ್ತೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಏನಾದರೂ ಗೊತ್ತಿದ್ರೆ ಏನಂತ ಕರೀತಾರೆ ಅಂತೇಳಿ ತಿಳಿಸಿ ನನಗೆ. ಸಾಧ್ಯವಾದರೆ ಕಮೆಂಟ್ನಾಗಲಿ ಟೈಪ್ ಮಾಡಿ. ಬನ್ನಿ ಸ್ನೇಹಿತರೆ, ನಿಮ್ಮ ಮುಂದೆ ಏನು ಗಾಂಧೀಜಿಯವರ ಪ್ರತಿಮೆ ಕಾಣಿಸ್ತಿದೆಯಲ್ಲ, ಇಲ್ಲಿ 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ವನಸರಿಗೆ ಮನಸೊತ್ತು ಅವರು ಸೀಸ್ ಅಂಡರ್ ಇನ್ ಸೆಪ್ಟೆಂಬರ್ ಅಂತ ಒಂದು ಘೋಷಣೆ ಮಾಡ್ತಾರೆ. ಅದುವೇ ಈಗ ತೋರಿಸ್ತೀನಿ, ಬನ್ನಿ ನೋಡಿ. ಇದೇ ವಾಕ್ಯವನ್ನು ಸೀಸ್ ಅಂಡರ್ ಇನ್ ಸೆಪ್ಟೆಂಬರ್ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಈಗ ಒಂದು ವೀಕ್ಷಣಾ ಕೇಂದ್ರವಾಗಿ ಬದಲಾಗಿದೆ. ಇದು ಒಳ್ಳೆ ಭಾಳ ಅದ್ಭುತವಾಗಿದೆ ನೋಡ್ಲಿಕ್ಕೂ ಸಹ. ಬನ್ನಿ ಮೇಲ್ಗಡೆ ಹೋಗೋಣ. ಎಷ್ಟು ಅದ್ಭುತವಾಗಿದೆ ನೋಡ್ರಿ. ಇಲ್ಲ ನಿಜವೂ ಇದು ಫಸ್ಟಿಗೆ ಹೇಳ್ಬೇಕಂದ್ರೆ ಇಷ್ಟು ಇರಲಿಲ್ಲ. ಈಗೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಮೇಲ್ಗಡೆ ಒಂದು ವೀಕ್ಷಣಾ ಕೇಂದ್ರ ಇದೆ. ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನನಗಂತೂ ಭಾಳ ಧನ್ಯವಾದ ಬಿಟ್ಟಿತ್ತು. ಫುಲ್ ಸಾಕಾಯ್ತು. ಬನ್ನಿ ನೋಡೋಣ. ಆದರೂ ಭಾಳ ಮನ್ಸು ಖುಷಿಯಾಗೈತೆ. ನೋಡ್ರಿ, ಇದು ಸಂಡೂರಲ್ಲಿ ಕಾಣೋದು ಮುಂದೆ. ನಿಮಗೇನು ಝೂಮಾಗಿ ತೋರಿಸ್ತಿದ್ದೀವಿ ನೋಡ್ರಿ. ಅದೇ ಒಂದು ಮಾನಸ ಸರೋವರ ಇರೋದು. ಮತ್ತು ತರನಗರ ಡ್ಯಾಮ್ ಅಂತಲೂ ಕರೀತಾರೆ. ಅಲ್ಲಿ ಏನು ಬೆಟ್ಟಗಳು ಕಾಣಿಸ್ತಿದೆ ನೋಡ್ರಿ, ಅದ್ರ ಮಧ್ಯೆ ಏನು ಕಾಣಿಸ್ತಿದೆಯಲ್ಲ ಅದೇ ಒಂದು ಸಣ್ಣ ಇದು ತರನಗರ ಡ್ಯಾಮು. ಮಾನಸ ಸರೋವರ ಅಂತಲೂ ಕರೀತಾರೆ. ಒಂದು ಮೂವಿ ಒಳಗಡೆ ಇರುತ್ತೆ, ಶ್ರೀನಾಥ್ ಅವ್ರ ಮೂವಿ ಹೇಳಿ ನೋಡ್ರಿ. ಇಲ್ಲೊಂದು ವೀಕ್ಷಣಾ ಕೇಂದ್ರದಿಂದ ನೋಡಿದರೆ ಮೇಲಿಂದ ಭಾಳ ಒಂದು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತೇಳಿ. ನೋಡ್ರಿ, ಇದೆಲ್ಲ ಒಂದು ಸಂಡೂರಿನ ಸೌಂದರ್ಯ ಅಂತಲೇ ಹೇಳ್ಬೋದು. ನಾವೀಗ ಒಂದು ಟೆಂಪಲ್ ಭೇಟಿ ಕೊಟ್ಟು ಬಂದ್ವಿ, ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ, ಅಲ್ಲೊಂದು ಮಧ್ಯದಾಗ ಒಂದು ನಿಮಗೆ ಗೋಪುರ ಥರ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಅಲ್ಲಿಂದನೇ ಬಂದಿದ್ದು. ಈಗ ಮತ್ತೆ ನಿಮ್ಗೆ ಸುತ್ತಮುತ್ತ ತೋರಿಸ್ತೀನಿ ಬನ್ನಿ. ನೋಡ್ರಿ, ನಾವು ಆವಾಗಲೇ ಹೋಗಿ ಬಂದ್ವಲ್ಲ, ಅಲ್ಲಿರೋ ಒಂಥರ ಚೆಕ್ ಡ್ಯಾಮ್ ಥರ ಕಾಣಿಸ್ತಿದೆ ನೋಡ್ರಿ. ಅಲ್ಲೇ ಹುಡುಗರೆಲ್ಲ ಇದ್ದು, ಅಲ್ಲಿಂದ ನಾನು ಈಗ ತಾನೇ ಬಂದಿದ್ದು. ಇದೆಲ್ಲ ಹೌದು. ಇದು ಯಾವ ಥರ ಐತೆ ಅಂತ ಹೇಳಿ ನೋಡ್ರಿ. ಆ್ಯಕ್ಚುಲಿ ಸಾರಿ, ಇಲ್ಲಿಂದ ಬಂದಿದ್ದು ನಾನು. ನೆಕ್ಸ್ಟ್ ಹೋಗೋದು ಈ ಕೆಳಗಡೆ ನೋಡ್ರಿ. ಅಲ್ಲಿ ಏನು ಒಂದು ದೇವಸ್ಥಾನ ಕಾಣಿಸ್ತಿದೆ ನೋಡ್ರಿ, ಅಲ್ಲೇ ಹೋಗೋದು ನಾನು. ಅದನ್ನೇ ನಿಮಗೆ ತೋರಿಸ್ತೀನಿ.
ಅದು ಒಂದು ಭಾಳ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ, ಒಂದು ಪುರಾತನ ಸ್ಥಳದ ಒಂದು ಕಥೆನೂ ಭಾಳ ಚೆನ್ನಾಗಿದೆ ನೋಡ್ರಿ. ಇದೆಲ್ಲ ಇದು ನಮ್ಮ ಸಂಡೂರು. ನಿಜವಾಗ್ಲೂ ಒಂದು ಸರಿ ಭೇಟಿ ಕೊಟ್ರಿ. ಈ ಪ್ರಕೃತಿಯ ಒಂದು ಸೌಂದರ್ಯಕ್ಕೆ ನೀವು ಮಾರು ಹೋಗ್ತೀರಿ, ಎರಡು ಮಾತಿಲ್ಲ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಬನ್ನಿ ಭೇಟಿ ಕೊಡಿ. ಬನ್ನಿ, ನಾವು ಸ್ಕಂದ ಸಿರಿನಾಡು ಅಂದರೆ ಸಂಡೂರಿನ ಒಂದು ನಾಮಫಲಕ ಉಳ್ಳಂಥ ಒಂದು ಬೋರ್ಡ್ ಹತ್ರ ಇದ್ದೀವಿ. ಈಗ ನಾವು ಸ್ಕಂದ ಸಿರಿನಾಡಿಗೆ ಪ್ರವೇಶ ಮಾಡೋಣ. ಒಳಗಡೆ ಈಗ ಬಲಭಾಗದಲ್ಲಿ ಒಂದು ದೇವಸ್ಥಾನ ಇದೆ, ಅದು ದೇವಸ್ಥಾನ ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ, ಶ್ರೀ ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಏನೈತೆ, ಇದು ಧರ್ಮಪುರದ ಹತ್ರ ಬರುತ್ತೆ. ಈಗ ಈ ದೇವಸ್ಥಾನಕ್ಕೆ ಹೋಗೋಣ, ಒಳಗಡೆ ಬನ್ನಿ ಎಲ್ಲ. ನೋಡ್ರಿ, ಅಲ್ಲಿ ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ, ಮೇಲ್ಗಡೆ ಐತೆ. ಈ ದೇವಸ್ಥಾನದ ಒಂದು ಕತೆ ಬಂದು ಭಾಳ ಚೆನ್ನಾಗೈತೆ ಹೇಳ್ಬೇಕಂತಂದರೆ. ಬಟ್ ಏನಂತಂದರೆ ಸರ್ ಅವರು ಒಳಗಡೆ ವಿಡಿಯೋ ಅಲ್ಲ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂತೂ ಕೋತಿಗಳು ಭಾಳನೇ ಇರ್ತವೆ. ನಾವು ಬಾಲ್ಯದಿಂದ ಇಲ್ಲಿ ಕಳೆದಿರೋದ್ರಿಂದ ನನಗೆ ಗೊತ್ತು. ಏನಂತಂದ್ರೆ ಕೋತಿಗಳ ಸಂಖ್ಯೆ ಭಾಳ ಜಾಸ್ತಿ ಇರ್ತವೆ. ಭಾಳ ನೋಡ್ರಿ, ಅಲ್ಲಿ ಮೇಲೆ ನಾನು ನಿಮ್ಗೆ ತೋರಿಸಿದ್ದೀನಿಲ್ಲ, ಅಲ್ಲಿ ಒಂದು ವೀಕ್ಷಣಾ ಕೇಂದ್ರದಿಂದನೇ ಬಂದಿದ್ದು. ಇಲ್ಲಿ ಉದ್ಭವ ಲಕ್ಷ್ಮಿ ಅಂತ ಹೇಳಿದೆ ನೋಡ್ರಿ, ಅಂದ್ರೆ ಮಹಾಲಕ್ಷ್ಮಿ ಅಮ್ಮ ನೋಡ್ದು. ಇಲ್ಲಿ ನೋಡ್ರಿ, ಇಲ್ಲಿ ಸ್ವಯಂ ಮಹಾಲಕ್ಷ್ಮಿ ಅವರು ಉದ್ಭವ ಆಗಿರ್ತಕ್ಕಂಥದ್ದು ನೋಡ್ರಿ. ಇಲ್ಲಿ ಏನು ನೋಡ್ತಿದ್ದೀರಿ, ಇದು ಮಹಾಲಕ್ಷ್ಮಿ ಅಮ್ಮನವರು ಸ್ವಯಂ ಆಗಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇದರಿಂದ ಒಂದು ಕಥೆ ಇದೆ, ಭಾಳ ಚೆನ್ನಾಗಿದೆ, ಅದನ್ನು ನಾನು ತಿಳಿಸ್ತೀನಿ ಬನ್ನಿ. ದೇವಸ್ಥಾನ ಪ್ರದೇಶ ಇದು ಗಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದು ವೀಕ್ಷಣಾ ಕೇಂದ್ರ. ಅಲ್ಲಿ ನೋಡ್ತಿದ್ದಾರಲ್ಲ ನೋಡ್ರಿ, ಅಲ್ಲಿ ನೋಡ್ತಿದ್ದಾರೆ, ಅಲ್ಲಿಂದನೇ ನಾನು ನಿಮಗೆ ತೋರಿಸಿದ್ದು. ಎಲ್ಲೇ ಹೋಗ್ರಿ ನೀವು, ಶ್ರೀಹರಿ ದೇವಸ್ಥಾನದ ಹತ್ರ ಈ ಥರ ಗರುಡಗಂಬ ಇದ್ದೇ ಇರ್ತದೆ. ಅದಕ್ಕಿಂತ ಮುಂಚೆಗೆ ನಾನು ವ್ಯೂ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಇದೆ. ಇದು ಗುಹಾ ದೇವಾಲಯ. ಇದು ಅಂದರೆ ಗುಹೆ ಒಳಗಡೆ ಇರ್ತಕ್ಕಂಥದ್ದು. ಹಾಯ್.